One more. Can show. ಮತ್ತೊಂದು ಫೈನಲ್ಗೆ ಎಂಟರ್ ಆಗಿರೋದಕ್ಕೆ ಎಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್. ಒಂದು ಗ್ರೂಪ್ ಆಗಿ ನಾವೆಲ್ಲರೂ ನಿಜವಾಗ್ಲೂ ಸಖತ್ತಾಗಿ ಪ್ರೌಡ್ ಆಗೋ ವಿಷಯ ಇದು. 2 ವರ್ಷ ಬ್ಯಾಕ್ ಟು ಬ್ಯಾಕ್ ಫೈನಲ್ಗೆ ಹೋಗೋದು ಸುಮ್ಮನೆ ಈಸಿ ಅಲ್ಲ. ಈ ಸ್ಟೇಜ್ ಬರೋಕ್ಕೆ ಈ ಇಡೀ ಸೀಸನ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆಲ್ಲ ಗೊತ್ತು. ಇವಾಗ ಆ ಒಂದು ಲಾಸ್ಟ್ ಮ್ಯಾಚ್ ಬಾಕಿ ಇದೆ, ಅಲ್ಲಿ ಹೋಗಿ ಬರೀ ಎಂಜಾಯ್ ಮಾಡೋ ಟೈಮ್ ಬಂದಿದೆ ಅಷ್ಟೇ. ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಇಂಡಿವಿಜುವಲ್ ಆಗಿ ತುಂಬ ಜನ ಸಖತ್ತಾಗಿ ಆಡಿದ್ದಾರೆ, ಅವ್ರವ್ರ ಕೆಲಸನ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಆದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದರೆ ಒಂದು ಟೀಮ್ ಆಗಿ ನಾವಿವತ್ತು ಫೀಲ್ಡಲ್ಲಿ ತೋರಿಸಿರೋ ಆಟ ನಿಜವಾಗ್ಲೂ ಕ್ರೇಜಿ ಆಗಿತ್ತು. ನಾವು ಮುಂಚೆನೇ ಮಾತಾಡ್ಕೊಂಡಿದ್ವಿ, ಫೀಲ್ಡಲ್ಲಿ ಫುಲ್ ಬ್ರೇವ್ ಆಗಿರಬೇಕು, ಎದುರುಗಡೆ ಇರೋ ಟೀಮ್ಗೆ ಫಸ್ಟ್ ಬಾಲಿಂದಾನೇ ಅಟ್ಯಾಕ್ ಮಾಡಬೇಕು ಅಂತ. ಅದನ್ನು ಇವತ್ತು ಸಖತ್ತಾಗಿ ಮಾಡಿದ್ದೀವಿ ನೋಡಿ. ನಾವು ಯಾವಾಗಲೂ ಮಾತಾಡ್ತಿದ್ವಿ ಅಲ್ವಾ, ಅದೇ ಥರ ಫಸ್ಟ್ ಬಾಲಿಂದಾನೇ ಅವ್ರ ಮೇಲೆ ಪ್ರೆಷರ್ ಹಾಕಿದ್ದೀವಿ. ಅದು ನಮ್ಮ ಧೈರ್ಯ ಮತ್ತು ನಮ್ಮ ಆ್ಯಟಿಟ್ಯೂಡ್ನ ತೋರಿಸುತ್ತೆ. ನಾನೀಗ ಫಸ್ಟ್ ನನ್ನ ಕಮೆಂಟೇಟರ್ ಮೋಡ್ ಬರಬೇಕು. ಫಸ್ಟ್ ಆಫ್ ಆಲ್ ಪ್ಲೇಯರ್ ಸ್ಟಾರ್ಟಿಂಗಿಂದ ತೋರಿಸಿದ ಆ ಇಂಟೆಂಟ್ ಇದೆಯಲ್ಲ, ಅದು ಸಖತ್ತಾಗಿತ್ತು. ವೆಂಕಿ, ವಿರಾಟ್, ದೇವಿಂದ ಅದು ಸ್ಟಾರ್ಟ್ ಆಯಿತು. ಒಂದು ಟೀಮ್ ಆಗಿ ಆ ಕಿಕ್ ಸ್ಟಾರ್ಟಲ್ಲೇ ಸಿಕ್ಬಿಡ್ತು. ಅದಾದಮೇಲೆ ಮಿಡಲ್ ಓವರ್ಸಲ್ಲೂ ನಾವು ನಮ್ಮ ಸ್ಕೋರ್ನ ಸ್ಪೀಡಪ್ ಮಾಡ್ಕೊಂಡು ಹೋದ್ವಿ, ಹಾಗೆ ಮೇಂಟೈನ್ ಮಾಡಿದ್ವಿ ಅದನ್ನು. ಬ್ಯಾಟಿಂಗ್ ಮೀಟಿಂಗಲ್ಲಿ ನಾವೆಲ್ಲ ಗ್ರಾಫ್ ನೋಡಿದ್ವಿ ಅಲ್ವಾ, ನಾವು ಹೇಗೆ ರನ್ ರೇಟ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ. ಅದನ್ನು ಇವತ್ತು ಪಕ್ಕಾ ಫಾಲೋ ಮಾಡಿದ್ದೀವಿ. ಇಂಥ ದೊಡ್ಡ ಮ್ಯಾಚಸಲ್ಲಿ ತುಂಬ ಸಾರಿ ಟೀಮ್ ಸ್ವಲ್ಪ ಹೆದರ್ಕೊಂಡು ಸರಿಯಾಗಿ ಆಡಲ್ಲ, ಆದರೆ ನಾವು ಇಡೀ ಮ್ಯಾಚಲ್ಲೂ ನಮ್ಮ ಕ್ರೇಜಿ ಸ್ಪೀಡ್ನ ಮೇಂಟೈನ್ ಮಾಡೋ ಹಾಗೆ ನೋಡ್ಕೊಂಡ್ವಿ. ಅದು ಸೂಪರ್ ಆಗಿತ್ತು. ಯಾವುದೇ ಟೀಮ್ ಪ್ರತಿ ಸಾರಿ 230 ಅಥವಾ 200+ ಸ್ಕೋರ್ ಮಾಡ್ತಿದೆ ಅಂದರೆ ಆ ಸ್ಟಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವಿರಾಟ್ ಬಾಯ್, ವೆಂಕಿ ಆಡಿದ ರೀತಿ, ಮತ್ತು ಮುಂಚೆ ಸ್ಟಾರ್ಟಿಂಗಲ್ಲಿ ಬೆತ್ತಲ್ಲಿದ್ದರು, ಆಮೇಲೆ ಸಾಲ್ಟ್ ಇದ್ದರು, ಇವಾಗ ವೆಂಕಿ ಬಂದಿದ್ದಾರೆ, ಅವರೆಲ್ಲ ಆಡ್ತಿರೋ ರೀತಿ ಸಖತ್ತಾಗಿದೆ. ಮತ್ತು ದೇವದತ್ ಫುಲ್ ಫಾರ್ಮಲ್ಲಿದ್ದು ಫಸ್ಟ್ ಬಾಲಲ್ಲಿ ಆ ಥರ ಫ್ಲಿಕ್ ಮಾಡಿ 6 ಹೊಡೆದಿದ್ರು, ಅದು ಬೇರೆ ಲೆವೆಲ್ಗಿತ್ತು. ಅವರು ಕೊಡ್ತಿರೋ ಈ ಥರ ಸ್ಟಾರ್ಟ್ ಇಡೀ ಟೀಮ್ಗೆ ಒಂದು ಸಾಲಿಡ್ ಫೌಂಡೇಶನ್ ಹಾಕಿಕೊಡುತ್ತೆ. ಅಲ್ಲಿಂದ ನಾವು ಮ್ಯಾಚ್ನ ಮುಂದೆ ತೊಗೊಂಡೋಗ್ಬೋದು. ನಾನು ಯಾವಾಗಲೂ ಹೇಳೋ ಹಾಗೆ ಇದನ್ನು ಪ್ರತಿ ಇಂಟರ್ವ್ಯೂಲ್ಲೂ ಹೇಳ್ತೀನಿ, ಈ ಟೀಮ್ ಯಾವುದೇ ಒಬ್ಬ ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿಲ್ಲ. ಪ್ರತಿಯೊಬ್ಬರು ಮುಂದೆ ಬಂದು ಟೀಮ್ಗೋಸ್ಕರ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅದು ಸಖತ್ ಪಾಸಿಟಿವ್ ಆಗಿರೋ ವಿಷಯ. ಆದರೆ ಇಲ್ಲಿ ನಾನು ಒಬ್ಬರ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಲೇಬೇಕು. ರಜತ್, ಇವತ್ತು ನೀವು ಆಡಿದ ಇನ್ನಿಂಗ್ಸ್ ಇದೆಯಲ್ಲ, ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಮುಂದೆ ನಿಂತು ಟೀಮ್ನ ಲೀಡ್ ಮಾಡಿದ್ದೀರಾ. ಇಂಥ ದೊಡ್ಡ ಮ್ಯಾಚಲ್ಲಿ, ಇಷ್ಟೊಂದು ಪ್ರೆಷರ್ ಇರೋ ಮ್ಯಾಚಲ್ಲಿ ಹೆಂಗೆ ಆಡಬೇಕು ಅಂತ ಎಲ್ರಿಗೂ ತೋರಿಸ್ಕೊಟ್ರಿ. ಆಪೋಸಿಷನ್ ಟೀಮ್ನ ಫುಲ್ ಕಂಟ್ರೋಲಾಗಿ ತೊಗೊಂಡು ಅವ್ರನ್ನ ಪೂರ್ತಿಯಾಗಿ ಡೆಸ್ಟ್ರಾಯ್ ಮಾಡಿಬಿಟ್ರಿ ನೋಡಿ. ನನ್ನ ಮೈಂಡಲ್ಲಿ ಅಂಥದ್ದೇನಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಬರೀ ನೋಡೋಣ ಏನೇನಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪಿಚ್ ಹೇಗಿದೆ, ಬೌಲರ್ಸ್ ಏನು ಮಾಡ್ತಿದ್ದಾರೆ, ನಾನು ಯಾವ ಏರಿಯಾನ ಟಾರ್ಗೆಟ್ ಮಾಡ್ಬೋದು, ಇಷ್ಟೇ ಯೋಚನೆ ಮಾಡ್ತಿದ್ದೆ. ಆದರೆ ಅದಾದಮೇಲೆ ಬೌಲರ್ಗೆ ಆಡಿದ ಒಂದು ಫುಲ್ ಶಾಟ್ ಇದೆಯಲ್ಲ, ಅದು ನನಗೆ ಇನ್ನಿಂಗ್ಸ್ ಬಿಲ್ಡ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಕೊಡ್ತು. ಅವಾಗ ಮೈಂಡ್ ಫುಲ್ ಕ್ಲಿಯರ್ ಆಯಿತು. ಇರೋ ಬಾಲ್ಸಲ್ಲಿ ಎಷ್ಟು ಸ್ಕೋರ್ ಮಾಡ್ಬೋದೋ ಅಷ್ಟು ಮಾಡಲೇಬೇಕು ಅಂತ ನನ್ನ ಮೈಂಡ್ ಸೆಟ್ ಆಯಿತು. Rajat Pratida, the Team India play button. ಸಖತ್ತಾಗಿ ಆಡಿದಿರೋ ಸ್ಕಿಪ್ಪರ್, ಸಖತ್ ನಾಕ್ ಅದು. ಆದರೆ ಬೇರೆ ಪ್ಲೇಯರ್ಸ್ ಕೂಡ ಅವಾಗವಾಗ ಬಂದು ಆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ತುಂಬ ಮುಖ್ಯ. ಕೊನೆಯವರೆಗೂ ನಾವು ಅವ್ರ ಮೇಲೆ ಫುಲ್ ಪ್ರೆಷರ್ ಮೇಂಟೈನ್ ಮಾಡಿದ್ವಿ, ಅದು ಮ್ಯಾಚ್ ಗೆಲ್ಲೋಕೆ ತುಂಬ ಹೆಲ್ಪ್ ಆಯಿತು. ಸಖತ್ತಾಗಿ ಆಡಿದ್ದೀರಾ, ಆಲ್ ದಿ ಬೆಸ್ಟ್. ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆನೆ ವಿರಾಟ್ ಕೊಹ್ಲಿ ಹೇಳಿದ್ರು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಸಖತ್ ಹೈ ಆಗಿರಬೇಕು ಅಂತ. ಇವತ್ತು ಇದ್ದ ನಮ್ಮ ಬಾಡಿ ಲ್ಯಾಂಗ್ವೇಜ್ 6 to 10 ವೀಕ್ಸಿಂದ ಹೇಗಿದೆಯೋ ಅದೇ ಥರ ಇತ್ತು ಅನ್ಸುತ್ತೆ ನನಗೆ. ಅವ್ರನ್ನ ಔಟ್ ಮಾಡಲೇಬೇಕು ಅನ್ನೋ ಆ್ಯಟಿಟ್ಯೂಡ್ ನಮ್ಮಲ್ಲಿತ್ತು. ಕೆಲಸ ಪರ್ಫೆಕ್ಟ್ ಆಗಿ ಮುಗಿಸಿದ್ವಿ. ಪವರ್ ಪ್ಲೇಯಲ್ಲೇ ನಾವು ಮ್ಯಾಚ್ನ ಆಲ್ಮೋಸ್ಟ್ ನಮ್ಮ ಕಡೆ ಮಾಡ್ಕೊಂಡ್ವಿ ಅನ್ನೋದು ನಮಗೆ ಸಖತ್ ಹೆಮ್ಮೆ ತರೋ ವಿಷಯ. ಅದಾದಮೇಲೆ ಅವ್ರಿಗೆ ಕಮ್ ಬ್ಯಾಕ್ ಮಾಡೋದು ತುಂಬ ಕಷ್ಟ ಇತ್ತು. ನಾವು ಅದನ್ನು ತುಂಬ ಪ್ರೊಫೆಷ್ನಲ್ ಆಗಿ ಮುಗಿಸಿದ್ವಿ.
ವೆಲ್ ಡನ್ ಭುವಿ, ವೆಲ್ ಡನ್ ಡಫ್, ವೆಲ್ ಡನ್ ಹಾಫ್. ಮತ್ತೆ ಆ ಡಬಲ್ ವಿಕೆಟ್ ಮೇಡನ್ ಓವರ್ ಇದೆಯಲ್ಲ, ಅದು ಆಗೋದು ರೇರ್ ನೋಡಿ. ಸೂಪರ್ ರಸಿಕ್. ನಮ್ಮ ಹತ್ರ ಭುವಿ, ಹೇಸಲ್ವುಡ್ ಮತ್ತು ರಸಿಕ್ ಥರ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಸ್ ಇದ್ದಾಗ ಮ್ಯಾಚಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ರೊಮಾರಿಯೋ ಕೂಡ 2-3 ಮ್ಯಾಚಸಲ್ಲಿ ಸಖತ್ತಾಗಿ ಬೌಲ್ ಮಾಡಿದರು. ಇವಾಗ ಡಫಿ ಕೂಡ ಸೂಪರಾಗಿ ಮಾಡ್ತಿದ್ದಾರೆ. ಹಾಗಾಗಿ ಓವರಾಲ್ ಎಲ್ಲ ಚೆನ್ನಾಗಿದೆ. ಸ್ಪಿನ್ನರ್ಸ್ನ ನೋಡಿದರೆ ಸುಯಶ್ ತುಂಬ ಮ್ಯಾಚಸಲ್ಲಿ ಸಾಲಿಡಾಗಿ ಪರ್ಫಾರ್ಮ್ ಮಾಡಿದ್ದಾರೆ. KP ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹಾಗಾಗಿ ಇದೊಂದು ಸಾಲಿಡ್ ಟೀಮ್ ಪರ್ಫಾರ್ಮೆನ್ಸ್. ಬ್ಯಾಟಿಂಗ್ ಯೂನಿಟ್ ಕೂಡ ಸಖತ್ ಫಾರ್ಮಲ್ಲಿದೆ. ಅವ್ರು ಒಳ್ಳೆ ಮೈಂಡ್ ಸೆಟ್ಟಲ್ಲಿದ್ದಾರೆ. ಬೌಲಿಂಗ್ ಯೂನಿಟ್ ಬಗ್ಗೆ ಇರೋದಾದರೆ ನಮ್ಮ ಸ್ಟಾರ್ಟಿಂಗ್ 3 ಬೌಲರ್ಸ್ ಆಪೋಸಿಷನ್ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾರೆ ಅಂತ ಗ್ಯಾರಂಟಿ ಆಗಿತ್ತು. ಯಾಕಂದರೆ ಅವ್ರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಿರೋ ರೀತಿ ನಮ್ಮ 14-15 ಮ್ಯಾಚಸ್ಸಿಂದ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅದು ನಮ್ಮ ಟೀಮ್ಗೆ ಸಖತ್ತಾಗಿರೋ ವಿಷಯ. ಇವತ್ತು ನಾವು ಈ ವಿನ್ನ ಎಂಜಾಯ್ ಮಾಡ್ತಿದ್ದೀವಿ, ಸೆಲೆಬ್ರೇಟ್ ಕೂಡ ಮಾಡ್ತಿದ್ದೀವಿ. ಆದರೆ ಇನ್ನು 4 ದಿನದಲ್ಲಿ ನಮಗೆ ದೊಡ್ಡ ದಿನ ಬರ್ತಿದೆ ಅಂತ ನಮಗೆಲ್ಲ ಗೊತ್ತು. ಹಾಗಾಗಿ ಅಲ್ಲಿಗೂ ಎಂಜಾಯ್ ಮಾಡೋಣ. ಯಾಕಂದರೆ ಇಡೀ ಸೀಸನ್ ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಆ ದಿನ ಕೂಡ ಗ್ರೌಂಡಲ್ಲಿ ಹೋಗಿ ನಾವು ಫುಲ್ ಎಂಜಾಯ್ ಮಾಡ್ತೀವಿ ಅಂತ ಅನ್ಕೋತೀನಿ. ನನ್ನ ಹೆಸರು ಮರ್ತೋಗ್ಬಿಟ್ರಿ ನೀವು. ಸಖತ್ ಆಟ ಕೃಣಾಲ್. ಲಾಸ್ಟ್ ಒಂದು ಮಾತು, ದೇವಂದಂಗೆ ಇನ್ನು 4 ದಿನದಲ್ಲಿ ಒಂದು ದೊಡ್ಡ ಮ್ಯಾಚ್ ಇದೆ. ನೀವೆಲ್ಲರೂ ಅದಕ್ಕೆ ಫುಲ್ ತಯಾರಿರ್ತೀರಾ ಅಂತ ನನ್ಗೆ ಗೊತ್ತು. ಆದರೆ ಮುಂದೆ 1-2 ದಿನ ನಾವು ಫುಲ್ ಫನ್ ಮಾಡೋಣ. ಅದಾದ್ಮೇಲೆ ನಾವು ಅಹಮದಾಬಾದ್ಗೆ ಹೋದಾಗ ಮ್ಯಾಚ್ ಮೇಲೆ ಫೋಕಸ್ ಮಾಡೋಣ. ಇವತ್ತಿನ ಆಟಕ್ಕಂತೂ ವೆಲ್ ಡನ್ ಪ್ಲೇಯರ್ಸ್. ಫುಲ್ ಪರ್ಫೆಕ್ಟ್ ಆಗಿ ಮತ್ತೆ ಪ್ರೊಫೆಷನಲ್ ಆಗಿ ಎಫರ್ಟ್ ಹಾಕಿದ್ದೀರಾ. ಪ್ಲೇ ಆಫ್ಸ್ ಅಲ್ಲಿ 1 ವರ್ಸಸ್ 2 ಮ್ಯಾಚ್ ಯಾವಾಗ್ಲೂ ದೊಡ್ಡ ಮ್ಯಾಚ್ ಆಗಿರುತ್ತೆ. ಆದ್ರೆ ನಾವು ಚಾಂಪಿಯನ್ಸ್ ತರ ಆಡಿದ್ದೀವಿ. ಮೇ 31 ಆ ದೊಡ್ಡ ದಿನ. ಅದಕ್ಕೋಸ್ಕರ ವೇಟ್ ಮಾಡೋಣ ಮತ್ತೆ ಇದೇ ಸ್ಟೈಲ್ ಅಲ್ಲಿ ಕ್ರಿಕೆಟ್ ಆಡೋಣ. ವೆಲ್ ಡನ್ ಕೃಣಾಲ್, ಬ್ಯಾಟಿಂಗ್ ಸಖತ್ ಆಗಿತ್ತು. ನೆಕ್ಸ್ಟ್ ಸ್ಟಾಪ್ ಇವಾಗ ಅಹಮದಾಬಾದ್. ಎರಡನೇ ಸ್ಟಾರ್ ಬರೋದು ಬಾಕಿ ಇದೆ ಅಂತ ಅರ್ಥ.